ನಿಮ್ಮ ಹೆಸರಿನ ಮೊದಲ ಅಕ್ಷರವೇ ನಿಮ್ಮ ಜೀವನದ ರಹಸ್ಯವನ್ನು ತಿಳಿಸುತ್ತದೆ. ನಿಮ್ಮ ಹೆಸರು, ನಿಮ್ಮ ಗುಣ, ನಿಮ್ಮ ಭವಿಷ್ಯ ಎಲ್ಲವೂ ನಿಮ್ಮ ಹೆಸರಿನ ಮೊದಲ ಅಕ್ಷರದಲ್ಲೇ ಅಡಗಿದೆ. ಹೆಸರು ಎಂದರೆ ಕೇವಲ ಕರೆಯುವ ಪದ ಅಲ್ಲ, ಅದು ವ್ಯಕ್ತಿಯ ಆತ್ಮದ ಪ್ರತಿಬಿಂಬ. ಪ್ರಾಚೀನ ನಂಬಿಕೆಗಳ ಪ್ರಕಾರ ಹೆಸರಿನ ಮೊದಲ ಅಕ್ಷರ ವ್ಯಕ್ತಿಯ ಗುಣ, ಚಿಂತನೆ ಮತ್ತು ಜೀವನದ ದಿಕ್ಕನ್ನು ಹೇಳುತ್ತದೆ. ಈ ವಿಡಿಯೋವನ್ನು ಶಾಂತ ಮನಸ್ಸಿನಿಂದ ನೋಡಿ, ನಿಮ್ಮ ಅಕ್ಷರವನ್ನು ಹುಡುಕಿ, ನಿಮ್ಮೊಳಗಿನ ನಿಮ್ಮನ್ನು ಹರಿಯಿರಿ. A to Z ಇದೆ. ಫಸ್ಟ್ ಅಕ್ಷರ, ಫಸ್ಟ್ನೇದು ಆಲ್ಫಾಬೆಟ್ಸ್ ಅಲ್ಲಿ ಎ. ನಾಯಕತ್ವ ಗುಣ ಹೆಚ್ಚು, ಆತ್ಮವಿಶ್ವಾಸಿ ಮತ್ತು ಧೈರ್ಯಶಾಲಿ. ತಮ್ಮ ನಿರ್ಧಾರದ ತೀರ್ಮಾನದಲ್ಲಿ ಸ್ಥಿರತೆ, ಕಷ್ಟ ಬಂದರೂ ಹಿಂದೆ ಸರಿಯರು. ನೆಕ್ಸ್ಟ್ ಒನ್ ಬಿ. ಮೃದು ಹೃದಯದವರು. ಬಿ ಅಕ್ಷರದಲ್ಲಿ ಶುರುವಾಗುವಂತಹ ಹೆಸರಿನವರು ಮೃದು ಹೃದಯದವರು, ಕುಟುಂಬ ಪ್ರಿಯರು, ನಂಬಿಕೆ ಇಟ್ಟವರನ್ನು ಯಾವತ್ತೂ ಕೂಡ ಮೋಸ ಮಾಡಲ್ಲ. ನೆಕ್ಸ್ಟ್ ಮೂರನೇದು ಬಂದು ಸಿ. ಸೃಜನಶೀಲ ವ್ಯಕ್ತಿತ್ವವನ್ನ ಒಳಗೊಂಡಿದ್ದಾರೆ. ಸಿ ಹೆಸರಿನ ಅಕ್ಷರದವರು ಸೃಜನಶೀಲ ವ್ಯಕ್ತಿತ್ವ, ಮಾತಿನಲ್ಲಿ ಚಾತುರ್ಯ, ಕಲೆ ಮತ್ತು ಕಲ್ಪನೆಗೆ ಹತ್ತಿರವಾಗಿದ್ದಾರೆ. ಬೇಗ ಹೊಂದಿಕೊಳ್ಳುವಂತಹ ಗುಣ ಇದೆ ಇವರಲ್ಲಿ. ನೆಕ್ಸ್ಟ್ ಡಿ ಅಕ್ಷರ. ಶ್ರಮ ಮತ್ತು ಶಿಸ್ತು. ಜೀವನದಲ್ಲಿ ಹೋರಾಟ ಹೆಚ್ಚು, ಆದರೆ ಸಾಧನೆ ಖಚಿತ. ಹಠ ಸ್ವಭಾವ, ಕೆಲವೊಮ್ಮೆ ತೊಂದರೆಯಾಗುತ್ತೆ. ನೆಕ್ಸ್ಟ್ ಈ ಅಕ್ಷರದವರು ಬುದ್ಧಿವಂತಿಕೆ ಇವರ ಶಕ್ತಿ. ಸಮಸ್ಯೆಗೆ ಪರಿಹಾರ ಹುಡುಕುತ್ತಾರೆ. ಯೋಚನೆ ಜಾಸ್ತಿ ಇರುತ್ತೆ. ಮನಸ್ಸಿಗೆ ಒತ್ತಡ ಬೇಗ ಬರುತ್ತದೆ. ನೆಕ್ಸ್ಟ್ ಎಫ್ ಅಕ್ಷರದವರು ಹೇಗಿರ್ತಾರೆ ಅಂದರೆ ದಯಾಳು ಮತ್ತು ಸಹಾಯ ಮನಸ್ಸು ಉಳ್ಳವರಾಗಿದ್ದಾರೆ. ಅದೃಷ್ಟ ಸಹಜವಾಗಿ ಬೆಂಬಲಿಸುತ್ತದೆ. ನೋವನ್ನು ಬೇಗ ಅರ್ಥ ಮಾಡಿಕೊಳ್ಳುತ್ತಾರೆ. ನೆಕ್ಸ್ಟ್ ಜಿ ಅಕ್ಷರದವರು ಸತ್ಯ ಮತ್ತು ನೀತಿ ಪ್ರಿಯರು. ಮಾತಿಗಿಂತ ಕೆಲಸದಲ್ಲಿ ನಂಬಿಕೆ, ಸಹನೆ ಹೆಚ್ಚು. ನಿಧಾನವಾಗಿ ಆದರೆ ಗಟ್ಟಿಯಾಗಿ ಬೆಳೆಯುತ್ತಾರೆ. ನೆಕ್ಸ್ಟ್ ಅಕ್ಷರ ಬಂದು ಹೆಚ್ಚು. ಈ ಹೆಚ್ಚ ಅಕ್ಷರದಲ್ಲಿ ಶುರುವಾಗುವಂತಹ ಹೆಸರಿನವರು ಆಳವಾದ ಚಿಂತನೆ ಒಳಗಾಗ್ತಾರೆ, ಭಾವನಾತ್ಮಕ ಸ್ವಭಾವರಾಗಿರ್ತಾರೆ. ಒಂಟಿತನ ಅನ್ನೋದು ಇವರಿಗೆ ತುಂಬ ಇಷ್ಟ ಆಗುತ್ತೆ. ಒಮ್ಮೆ ನೋವಾದರೆ ಮರೆತೇ ಬಿಡಲ್ಲ. ನೆಕ್ಸ್ಟ್ ಅಕ್ಷರ ಹೈ. ಇವರು ಸ್ವಾಭಿಮಾನಿ ವ್ಯಕ್ತಿತ್ವವನ್ನು ಒಳಗೊಂಡಿದ್ದಾರೆ. ಸ್ವತಂತ್ರವಾಗಿ ಬದುಕಲು ಇಷ್ಟಪಡ್ತಾರೆ. ತಮ್ಮ ಮೌಲ್ಯವನ್ನು ಕಡಿಮೆ ಮಾಡಲ್ಲ. ನೆಕ್ಸ್ಟ್ ಜೆ. ಆಕರ್ಷಕ ವ್ಯಕ್ತಿತ್ವವನ್ನು ಒಳಗೊಂಡಿದ್ದಾರೆ. ಸ್ನೇಹಿತರ ವಲಯ ದೊಡ್ಡದು, ಆದರೆ ಆಯ್ಕೆ ಮಾಡುವಲ್ಲಿ ಜಾಗ್ರತೆ. ಜೀವನದಲ್ಲಿ ಹೇರು ಪೇರು ಹೆಚ್ಚು. ನೆಕ್ಸ್ಟ್ ಕೆ. ಧೈರ್ಯ ಮತ್ತು ಬುದ್ಧಿಯ ಸಂಯೋಜನೆ. ರಹಸ್ಯ ಸ್ವಭಾವದವರು, ಎಲ್ರಿಗೂ ಮನಸ್ಸು ತೆರೆದು ಹೇಳಲ್ಲ. ನೆಕ್ಸ್ಟ್ ಎಲ್. ಶಾಂತ ಮತ್ತು ಸಹನಶೀಲರು. ಸೌಂದರ್ಯ ಮತ್ತು ಸೌಮ್ಯತೆ ಪ್ರಿಯರು. ಪ್ರೀತಿಯಲ್ಲಿ ನಿಷ್ಠೆಯನ್ನು ಒಳಗೊಂಡಿರುತ್ತಾರೆ. ನೆಕ್ಸ್ಟ್ ಎಂ ಅಕ್ಷರದವರು ಬಲಿಷ್ಠ ಮನಸ್ಸು, ಕುಟುಂಬದ ಹೊಣೆ ಹೊರುವವರು. ಕಷ್ಟ ಬಂದರೂ ಮುರಿಯಲ್ಲ. ನೆಕ್ಸ್ಟ್ ಎನ್ ಅಕ್ಷರದವರು ಸೃಜನಾತ್ಮಕ ಮತ್ತು ಚಂಚಲ ಮನಸ್ಸು, ಬದಲಾವಣೆ ಇಷ್ಟ. ಸ್ಥಿರತೆ ಕಲಿತರೆ ಯಶಸ್ಸು ಅನ್ನೋದು ಖಚಿತವಾಗಿರುತ್ತೆ. ನೆಕ್ಸ್ಟ್ ಬಂದು ಓ. ಸ್ಪಷ್ಟ ಚಿಂತನೆ, ನ್ಯಾಯ ಪ್ರಿಯರು. ಸಮತೋಲನದ ಜೀವನವನ್ನು ಒಳಗೊಂಡಿರುತ್ತಾರೆ. ನೆಕ್ಸ್ಟ್ ಪಿ. ಜ್ಞಾನ ಮತ್ತು ವಿವೇಕ. ಶಾಂತವಾಗಿ ಕೆಲಸ ಮಾಡುವವರು. ಹೆಚ್ಚು ಮಾತಿಲ್ಲ, ಆದರೆ ಅರ್ಥಪೂರ್ಣ ಜೀವನವಾಗಿರುತ್ತೆ. ನೆಕ್ಸ್ಟ್ ಅಕ್ಷರ ಬಂದು
ಕ್ಯೂ ವಿಶಿಷ್ಟ ವ್ಯಕ್ತಿತ್ವ, ಎಲ್ಲರಿಗಿಂತ ವಿಭಿನ್ನವಾದ ಚಿಂತನೆಗಳನ್ನು ಒಳಗೊಂಡಿರುತ್ತಾರೆ. ಇವ್ರದ್ದು ಒಂಥರ ಅಪರೂಪದ ಪ್ರತಿಭೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅಕ್ಷರ ಬಂದು ಆರ್, ಧೈರ್ಯ ಮತ್ತು ಆತ್ಮಸ್ಥೈರ್ಯ, ನಾಯಕತ್ವ ಗುಣವನ್ನು ಒಳಗೊಂಡಿರುತ್ತಾರೆ. ಸವಾಲುಗಳನ್ನು ಸ್ವೀಕರಿಸುವ ಸ್ವಭಾವದವರು. ನೆಕ್ಸ್ಟ್ ಅಕ್ಷರ ಎಸ್, ಆಕರ್ಷಕ ಮತ್ತು ಚುರುಕು, ಮಾತಿನಲ್ಲಿ ಮಾಯಾಜಾಲ, ಒಮ್ಮೆ ಮನಸ್ಸು ಹಾಕಿದರೆ ಸಾಧಿಸದೆ ಬಿಡೋದೇ ಇಲ್ಲ. ನೆಕ್ಸ್ಟ್ ಟಿ, ಶಿಸ್ತು ಮತ್ತು ನಿಯಮ ಪ್ರಿಯರು, ನೇರವಾದ ಜೀವನವನ್ನು ಒಳಗೊಂಡಿರುತ್ತಾರೆ. ಕಷ್ಟದಿಂದಲೇ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ. ನೆಕ್ಸ್ಟ್ ಯು, ಸೌಮ್ಯ ಮತ್ತು ದಯಾಳು, ಶಾಂತ ಜೀವನವನ್ನು ಇಷ್ಟಪಡುತ್ತಾರೆ. ಇತರರಿಗೆ ನೋವನ್ನು ಕೊಡಲು ಇಷ್ಟಪಡೋದಿಲ್ಲ. ನೆಕ್ಸ್ಟ್ ವಿ, ಧೈರ್ಯಶಾಲಿ ಮತ್ತು ಚುರುಕು, ಹೊಸ ಪ್ರಯತ್ನಗಳಿಗೆ ಹೆದರುವುದಿಲ್ಲ. ಜೀವನದಲ್ಲಿ ವೇಗವನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ನೆಕ್ಸ್ಟ್ ಡಬ್ಲ್ಯೂ, ಚಿಂತಕ ಸ್ವಭಾವದವರು, ಒಂಟಿಯಾಗಿ ಯೋಚನೆಯನ್ನು ಮಾಡುತ್ತಾರೆ. ಆಧ್ಯಾತ್ಮಿಕತೆಗೆ ಹತ್ತಿರವಾದಂಥವರು. ನೆಕ್ಸ್ಟ್ ಎಕ್ಸ್, ರಹಸ್ಯಮಯ ವ್ಯಕ್ತಿತ್ವ, ಎಲ್ಲರಿಗೂ ಅರ್ಥವಾಗದ ಸ್ವಭಾವ, ಆಳವಾದ ಮನಸ್ಸು ಇವರಿಗೆ ಇರುತ್ತೆ. ನೆಕ್ಸ್ಟ್ ವೈ, ಸ್ವಾತಂತ್ರ್ಯ ಪ್ರಿಯರು,